ಮಹಾರಾಷ್ಟ್ರ ಎಎನ್ಟಿಎಫ್ನಿಂದ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಜ್ ಆಗಿದೆ. ಎಎನ್ಟಿಎಫ್ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ. ಮಹಾರಾಷ್ಟ್ರ ಎಎನ್ಟಿಎಫ್ನಿಂದ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಜ್ ಆಗಿರೋದು. ಎಎನ್ಟಿಎಫ್ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳ ಇದು 55.88 ಕೋಟಿ ರೂಪಾಯಿ ಮೌಲ್ಯದ ಎಂಡಿ ಸಿಂಥೆಟಿಕ್ ಡ್ರಗ್ಸ್ ಅನ್ನ ಸೀಜ್ ಮಾಡಿದೆ ಈ ದಳ. ಕೋಟಿ ಮೌಲ್ಯದ ಡ್ರಗ್ಸ್ ಜೊತೆಗೆ 4 ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಮಹಾರಾಷ್ಟ್ರದ ಎಎನ್ಟಿಎಫ್ ಕೊಂಕಣ ವಿಭಾಗದಿಂದ ಕಾರ್ಯಾಚರಣೆಯನ್ನು ಮಾಡಲಾಯಿತು. ಇದೀಗ ಎಎನ್ಟಿಎಫ್ನಿಂದ ಬೆಂಗಳೂರಿನ 3 ಕಡೆ ಇದ್ದಂತಹ ಡ್ರಗ್ಸ್ ಫ್ಯಾಕ್ಟರಿಗಳನ್ನು ಸೀಜ್ ಮಾಡಲಾಗಿದೆ. ಇದು ಆಗಿರುವಂತಹ ಬೆಳವಣಿಗೆ. ಮಹಾರಾಷ್ಟ್ರದ ಎಎನ್ಟಿಎಫ್ನಿಂದ ಬೆಂಗಳೂರಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಸೀಜ್ ಆಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಮುಂಬೈನಲ್ಲಿ ಇತ್ತೀಚೆಗೆ 1.5 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಸೀಜ್ ಆಗಿತ್ತು. ಅಲ್ಲಿ ಅಬ್ದುಲ್ ಖಾದರ್ ಶೇಖ್ ಎಂಬಾತನ ಬಂಧನ ಕೂಡ ಆಗಿತ್ತು. ವಿಚಾರಣೆಯ ನಂತರ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಆತನನ್ನು ಕೂಡ ಬಂಧಿಸಲಾಗಿತ್ತು. ಪಾಟೀಲ್ ಮಾಹಿತಿಯ ಮೇರೆಗೆ ಬೆಂಗಳೂರಿನ 3 ಕಡೆ ದಾಳಿ ಮಾಡಲಾಗಿದೆ. ಇಲ್ಲಿ ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್ ಮತ್ತು ಮಲ್ಕಾನ್ ರಾಮ್ ಲಾಲ್ ಬಿಷ್ಣೋಯ್ ಬಂಧನ ಆಗಿರೋದು. ಬಳಿಕ ಆರ್ಜೆ ಇವೆಂಟ್ ಹೆಸರುಗಳಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಾ ಇರೋದು ಪತ್ತೆಯಾಗಿದೆ. ಬೆಂಗಳೂರಿನ ಹೊರಮಾವು, ಯರಪ್ಪನಹಳ್ಳಿ, ಕಣ್ಣೂರು ಬಳಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದಾಳಿಗಳ ಸಮಯದಲ್ಲಿ 4.1 ಕೆಜಿ ಘನ ಎಂಡಿ ಮತ್ತು 17 ಕೆಜಿ ದ್ರವ ಎಂಡಿ ಸೇರಿದಂತೆ ಒಟ್ಟು 21.4 ಕೆಜಿ ಡ್ರಗ್ಸ್ ಅನ್ನ ಇದೀಗ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಇದರ ಜೊತೆಗೆ ಡ್ರಗ್ಸ್ ಅನ್ನು ತಯಾರಿಸುವಂತಹ ಯಂತ್ರೋಪಕರಣಗಳು ಮತ್ತು ರಾಸಾಯನಿಕವನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಈ ಫ್ಯಾಕ್ಟರಿಗಳಿಂದ ದೇಶದ ಅನೇಕ ರಾಜ್ಯಗಳಿಗೆ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾ ಇದ್ರು ಎನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಸದ್ಯ ಬಂಧಿತರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರದ ಪೊಲೀಸರು. ಮಹಾರಾಷ್ಟ್ರದ ಎಎನ್ಟಿಎಫ್ ಕೊಂಕಣ ವಿಭಾಗದಿಂದ ಆಗಿರುವಂತಹ ಕಾರ್ಯಾಚರಣೆ ಇದು. 3 ಫ್ಯಾಕ್ಟರಿಗಳನ್ನು ಸೀಜ್ ಮಾಡಿರೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಯಂತ್ರೋಪಕರಣಗಳನ್ನು ಕೂಡ ಸಾಮಗ್ರಿಗಳನ್ನು ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಒಂದು ದೊಡ್ಡ ಕಾರ್ಯಾಚರಣೆ ಇದು, ಹೇಗೆ ಸಾಧ್ಯ ಆಯಿತು? ಕಾರ್ಯಾಚರಣೆಯ ಭಾಗ ಹೇಗಿತ್ತು? ಪ್ರವೀಣ್, ಮಹಾರಾಷ್ಟ್ರದ ಈ ಮಹಾರಾಷ್ಟ್ರ ಮಾದಕ ವಸ್ತು ನಿಗ್ರಹ ದಳದ ಅಧಿಕಾರಿಗಳೇನಿದ್ದಾರೆ ಇವರು 55.88 ಕೋಟಿ ರು ಮೌಲ್ಯದ ಎಂಡಿಎಂಎ ಸಿಂಥೆಟಿಕ್ ಡ್ರಗ್ ಅನ್ನ ಈಗ ಸೀಸ್ ಮಾಡಿರುವಂತದ್ದು. ಬೆಂಗಳೂರಿನ 3 ಕಡೆ ಇದ್ದಂತಹ ಡ್ರಗ್ ಫ್ಯಾಕ್ಟರಿಯನ್ನ ಅವರು ಸೀಸ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಅಬ್ದುಲ್ಲಾ ಖಾದರ್ ಶೇಖ್ ಎಂಬಾತನ ಬಂಧನ ಆಗಿರುತ್ತೆ. ಮುಂಬೈನಲ್ಲಿ ಇತ್ತೀಚೆಗೆ 1.5 ಕೋಟಿಯಷ್ಟು ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿರ್ತಾರೆ. ವಿಚಾರಣೆ ವೇಳೆ ನಂತರ ಈ ಬೆಳಗಾವಿಯ ಪ್ರಶಾಂತ್ ಯಲ್ಲಪ್ಪ ಪಾಟೀಲ್ ಎಂಬಾತನನ್ನ ಬಂಧಿಸಲಾಗಿರುತ್ತೆ. ಈ ಪಾಟೀಲ್ ಮಾಹಿತಿ ಕೊಡ್ತಿರ್ತಾನೆ, ಅಂದ್ರೆ ನಾವು ಎಲ್ಲಿಂದ ಆ ಡ್ರಗ್ ಅನ್ನ ತರಿಸ್ತಾ ಇದೀವಿ ಅನ್ನೋ ಒಂದು ಆಂಗಲ್ ನಲ್ಲಿ ಈತ ಮಾಹಿತಿ ಕೂಡ ಕೊಟ್ಟಿರ್ತಾನೆ. ತನಿಖೆಯ ಮುಂದುವರಿದ ಭಾಗವಾಗಿ ಈ ರಾಜಸ್ಥಾನದ ಸೂರಜ್ ರಮೇಶ್ ಯಾದವ್ ಮತ್ತೆ ಈ ಮಲ್ಪಾನ್ ರಾಮ್ಲಾಲ್ ಬಿಷ್ಣೋಯ್ ಬಂಧನ ಕೂಡ ಆಗಿರುತ್ತೆ. ಬಳಿಕ ಆರ್ಜೆ ಇವೆಂಟ್ ಹೆಸರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ನಡೆಸ್ತಿರೋದಾಗಿ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಹೊರಮವಾಗಿರ್ಬೋದು, ಯರಪ್ಪನಹಳ್ಳಿ ಮತ್ತೆ ಕಣ್ಣೂರು ಬಳಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಆಗಿರುವಂತದ್ದು. ದಾಳಿ ವೇಳೆ 4.1 ಕೆಜಿ ಘನ ಎಂಡಿ ಆಗಿರ್ಬೋದು ಮತ್ತು 17 ಕೆಜಿ ದ್ರವ ಎಂಡಿ ಸೇರಿದಂತೆ ಒಟ್ಟು 21.4 ಕೆಜಿ ಡ್ರಗ್ಸ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಜೊತೆಗೆ ಡ್ರಗ್ಸ್ ತಯಾರಿಸುವಂತಹ ಯಂತ್ರಗಳಾಗಿರಬಹುದು ಮತ್ತು ರಾಸಾಯನಿಕ ಪದಾರ್ಥಗಳಾಗಿರಬಹುದು ಮತ್ತು ಈ ಫ್ಯಾಕ್ಟರಿಗಳಿಂದ ದೇಶದ ಅನೇಕ ರಾಜ್ಯಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ಬಂಧಿತರನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಮಹಾರಾಷ್ಟ್ರ ಪೊಲೀಸರು. ಇಲ್ಲಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಅರೆಸ್ಟ್ ಆದಂತಹ ಈ ಡ್ರಗ್ ಪೆಡ್ಲರ್ಗಳೇನಿದಾರಲ್ಲ ಅವರು ನೀಡುವಂತಹ ಮಾಹಿತಿ ಮೇರೆಗೆ ಇಲ್ಲಿ ಕಾರ್ಯಾಚರಣೆ ನಡೆಸಲಾಗಿದೆ. ಆದ್ರೆ ಇಲ್ಲಿರುವಂತಹ ಸ್ಥಳೀಯ ಪೊಲೀಸರಿಗೆ ಈ ವಿಷಯ ಗೊತ್ತಿರಲಿಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗುತ್ತೆ.
ಇತ್ತೀಚಿನ ದಿನಮಾನಗಳಲ್ಲಿ ದೊಡ್ಡ ಮಟ್ಟದ ಡ್ರಗ್ ಬೇಟೆಯನ್ನ ಬೆಂಗಳೂರು ಪೊಲೀಸರು ಆಡಿರ್ತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ MDMA ಆಗಿರಬಹುದು, ಬೇರೆ ಬೇರೆ ರೀತಿಯ ಡ್ರಗ್ಗಳನ್ನ ಸೀಸ್ ಮಾಡಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನ ನಾಶಪಡಿಸುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಇದರ ಹೊರತಾಗಿನೂ ಕೂಡ ಡ್ರಗ್ ಫ್ಯಾಕ್ಟರಿಯನ್ನೇ ಇಲ್ಲಿ ನಡೆಸ್ತಾ ಇದ್ರು ಕೂಡ ಸ್ಥಳೀಯ ಪೊಲೀಸರಿಗೆ ಗಮನಕ್ಕೆ ಬಂದಿರಲಿಲ್ವಾ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗುತ್ತೆ. ಸದ್ಯಕ್ಕಂತೂ ಇದು ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ಕೂಡ ಬಂದಿರುತ್ತೆ. ಯಾವುದೇ ಬೇರೆ ರಾಜ್ಯದವರು ಕೂಡ ಇಲ್ಲಿ ಬಂದು ಸೀಸ್ ಮಾಡುವಂತದ್ದಾಗಿರ್ಬೋದು, ಕಾರ್ಯಾಚರಣೆ ನಡೆಸುವಂತದ್ದಾಗಿರ್ಬೋದು ಮಾಡಿದ್ರೆ ಸ್ಥಳೀಯ ಪೊಲೀಸರಿಗೂ ಕೂಡ ಅವರು ಮಾಹಿತಿನ ಕೊಡ್ಬೇಕಾಗುತ್ತೆ. ಆದ್ರೆ ಸ್ಥಳೀಯ ಪೊಲೀಸರಿಗೆ ಇಲ್ಲಿ ಮಾಹಿತಿ ಇರ್ಲಿಲ್ವಾ ಅನ್ನೋ ಅನುಮಾನ ಕೂಡ ವ್ಯಕ್ತ ಆಗುತ್ತೆ. ಸದ್ಯಕ್ಕೆ ಇಲ್ಲಿರುವಂತಹ ಏನು ವಸ್ತುಗಳನ್ನ ಸೀಸ್ ಮಾಡಲಾಗಿದೆ, ತನಿಖೆ ಕೂಡ ಮಹಾರಾಷ್ಟ್ರ ಪೊಲೀಸರು ಮುಂದುವರಿಸ್ತಾ ಇದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಸ್ಥಳೀಯ ಪೊಲೀಸರ ಒಂದು ಈ ನಿರ್ಲಕ್ಷ್ಯತನ, ಯಾಕಂತಂದ್ರೆ ತಮ್ಮ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಈ ಡ್ರಗ್ ಅಡ್ಡೆ ಏನಿದೆ ಅದರ ಬಗ್ಗೆ ಇವ್ರಿಗೆ ಮಾಹಿತಿ ಇಲ್ಲ ಅಂದ್ರೆ ನಿಜವಾಗ್ಲೂ ಕೂಡ ಇದೆ ಶಾಕಿಂಗ್. ಹೀಗಾಗಿ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಇದು ಬರುತ್ತೆ. ಮುಂದಿನ ದಿನಮಾನಗಳಲ್ಲಿ ಅವರ ವಿರುದ್ಧವಾಗಿ ಯಾವ ರೀತಿಯಾದಂತಹ ಶಿಸ್ತು ಕ್ರಮ ಆಗುತ್ತೆ ಮತ್ತು ಈ ಡ್ರಗ್ ವಿರುದ್ಧದ ಹೋರಾಟವನ್ನ ಬೆಂಗಳೂರು ಪೊಲೀಸರು ಯಾವ ರೀತಿ ಮುಂದುವರಿಸ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.